ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ತಾಲೂಕಿನ ಭೋಜವಾಡಿ ಮುಖ್ಯ ರಸ್ತೆಯಿಂದ ಮಡಿವಾಳರ ತೋಟದವರೆಗಿನ ರಸ್ತೆ ಡಾಂಬರೀಕರಣಕ್ಕಾಗಿ ಮುಖ್ಯಮಂತ್ರಿಯ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ 17 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿಗೆ ಇಂದು ಚಾಲನೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿಯೇ ಪ್ರಕಾಶ್ ಪರೇಟ್, ಭರತ್ ಗುರವ್ ಅವರ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಲಾಗಿದ್ದು, ಈ ಸಂದರ್ಭದಲ್ಲಿ ಅನಿಲ್ ಮಡಿವಾಳ್, ರವೀಂದ್ರ ಪರೇಟ್ ಮತ್ತು ಬಾಹು ಸಾಹೇಬ್ ಪರೀಡ್ ಸೇರಿದಂತೆ ಸಂತೋಷ್ ಚೌಹಾಣ್ ಮತ್ತು ಇತರರು ಇದೇ ವೇಳೆ ಶ್ರೀಫಲಾರ್ಪಣೆಯನ್ನು ಮಾಡಿದ್ದಾರೆ. ಇನ್ನು ಸಮಾರಂಭದಲ್ಲಿ ಡಾಕ್ಟರ್ ಸುದರ್ಶನ ಮೂರಭಟ್ಟೆ, ಅಧಗೌಡ ಪಾಟೀಲ್ ಮಾತನಾಡಿದ್ದು, ರಸ್ತೆ ಕಾಮಗಾರಿ ಉದ್ಘಾಟನಾ ಸಮಾರಂಭದಲ್ಲಿ ವಿನೋದ್ ಸಂಕಪಾಳ್, ಸಂಜಯ್ ಕಮತೆ, ರಾಜು ಅಲಾಸೆ ಸೇರಿದಂತೆ ಶ್ರೀಕಾಂತ್ ಪರೀಟ್ ಮತ್ತು ಇತರರು ಕೂಡ ಭಾಗಿಯಾಗಿದ್ದರು. ಅಣ್ಣಾ ಜೊಲ್ಲೆಜಿ ಇವರ ಒಂದು ವಿಶೇಷ ಪ್ರಯತ್ನದಿಂದ ಇವತ್ತು ಭೋಜ್ ಗ್ರಾಮದ ಭೋಜ್ವಾಡಿ ಮುಖ್ಯ ರಸ್ತೆಯಿಂದ ಹಿಡಿದು ಮಡಿವಾಳ್ ತೋಟದ ಮನೆಗಳವರೆಗೆ ಈ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ಶುಭಾರಂಭ ಮಾಡಲಾಗಿದೆ. ಈ ಕಾಮಗಾರಿಯ ಬೇಡಿಕೆಯು ಈ ತೋಟದ ನಾಗರಿಕರ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಒಂದು ಬಹುದಿನಗಳ ಬೇಡಿಕೆಯಾಗಿತ್ತು. ಈ ಬೇಡಿಕೆಗೆ ನಮ್ಮ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಈ ಒಂದು ಸಹಕಾರ, ಬೆಂಬಲ ಮತ್ತು ಅಭಿವೃದ್ಧಿ ಪರ ಕೆಲಸಕ್ಕೆ ಈ ಮಡಿವಾಳ ತೋಟದ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಭೋಜ್ವಾಡಿಯ ಎಲ್ಲ ಬಿಜೆಪಿ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅವರ ಈ ಅಭಿವೃದ್ಧಿ ಪರ ಕಾರ್ಯಗಳಿಗೆ ನಾವು ಯಾವಾಗಲೂ ಕ್ರಿಯಾಶೀಲರಾಗಿ ಅವರಿಗೆ ಸಹಕಾರ ಮತ್ತು ಬೆಂಬಲವನ್ನು ನೀಡುತ್ತೇವೆ ಎಂದು ಹೇಳಲಿಕ್ಕೆ ಬಯಸುತ್ತೇನೆ. ಅದೇ ರೀತಿ ಈ ಕೆಲಸವನ್ನು ತೆಗೆದುಕೊಂಡಂತಹ ಪ್ರಶಾಂತ್ ಕೇಸ್ತಿ ಅವರು ಆದಷ್ಟು ಬೇಗ ಈ ಕೆಲಸವನ್ನು ಸುಸೂತ್ರವಾಗಿ ಗುಣಮಟ್ಟದ ಕಾರ್ಯವನ್ನು ಮುಕ್ತಾಯಗೊಳಿಸಬೇಕು. ಈ ಕಾರ್ಯದಲ್ಲಿ ಯಾವುದೇ ರೀತಿಯ ಕಳಪೆ ಕಾಮಗಾರಿಗೆ ಅನುಕೂಲ ಆಗಬಾರದು. ಯಾಕಂದರೆ ಈ ಮಡಿವಾಳ ಸಮಾಜದ ಬೇಡಿಕೆ ಅಥವಾ ಮಡಿವಾಳ ತೋಟದ ಬೇಡಿಕೆ ಬಹುದಿನಗಳಿಂದ ಆಗಿದ್ದು, ಒಂದು ಸರಿ ಕೆಲಸವಾದರೆ ಇದು 10 ವರ್ಷ ತನಕ ಕೆಲಸ ಆಗಂಗಿಲ್ಲ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಒಂದು ವಿಶೇಷ ಪ್ರಯತ್ನದಲ್ಲಿ ಭೋಜ್ವಾಡಿ ರಸ್ತೆಯಿಂದ ಮಡಿವಾಳ ತೋಟದವರೆಗೆ ಈ ಒಂದು 17 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಅವರು ಮಂಜೂರು ಮಾಡಿರುತ್ತಾರೆ. ಆದಷ್ಟು ಬೇಗನೆ ಈ ಕೆಲಸವನ್ನು ಪಡೆದ ಗುತ್ತಿಗೆದಾರರು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಈ ಒಂದು ಫಂಡನ್ನು ಸದುಪಯೋಗಪಡಿಸಿ ಮಡಿವಾಳ ತೋಟದ ಜನರಿಗೆ ಹೋಗು ಬರೋಕ್ಕೆ ಏನು ತೊಂದರೆ ಬಹುದಿನದ ಬೇಡಿಕೆ ಇತ್ತು, ಅದನ್ನು ಅವರು ನೆರವೇರಿಸುತ್ತಾರೆ. ಅದಕ್ಕೆ ನಾನು ಮಡಿವಾಳ ತೋಟದ ಎಲ್ಲ ಸಮಸ್ತ ನಾಗರಿಕರಲ್ಲಿ ವಿನಂತಿಸುತ್ತೇನೆ. ತಾವು ಯಾವ ರೀತಿ ವೈನಿಯವರು ಅನ್ನಾಗಲಿ ನಿಮ್ಮ ಹಿಂದುಗಡೆ ನಿಂತು ಈ ಕೆಲಸ ಮಾಡಿಕೊಟ್ಟಿದ್ದಾರೆ, ಅದೇ ಪ್ರಕಾರ ನೀವುಗಳು ಅವರು ಹಿಂದೆ ನಿಂತೆ ಮತ್ತೆ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ಲೋಕಸಭೆ ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.